ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರ್ನಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ಒಬ್ಬ ಕಲಾವಿದ ಆಗಬೇಕು ಅಂತಂದರೆ ತುಂಬಾ ಚಾಲೆಂಜಸ್ ಬರುತ್ತೆ, ತುಂಬಾ ಅವಮಾನಗಳು ಕೂಡ ನಾವು ಅನುಭವಿಸ್ಬೇಕಾಗುತ್ತೆ. ಈ ಸಂಚಿಕೆಯಲ್ಲಿ ನಮ್ಮ ಅಭಿಜಿತ್ ಸರ್ಗೆ ಏನೆಲ್ಲ ಚಾಲೆಂಜಸ್ ಬಂತು ಅಂತ ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು 10ನೇ ಕ್ಲಾಸ್ ಆದಮೇಲೆ ಒಂದು ಕೆಲಸಕ್ಕಂತ ಜಾಯ್ನ್ ಆಗ್ತೀರಾ, ವೈನ್ ಶಾಪಿಗೆ ಅಂತ ಜಾಯ್ನ್ ಆಗ್ತೀರಾ. ಅದಾದಮೇಲೆ ನಿಮ್ಮದು ಟ್ರಾವೆಲಿಂಗ್ ಶುರು ಆಗ್ತಾ ಹೋಗುತ್ತೆ. ಅದು ಏನಾಯಿತು ಹೇಳಿ ಸರ್, ಏನಕ್ಕೆ ಜಾಯ್ನ್ ಆದ್ರಿ? ಮನೆ ಬಿಟ್ಟು ಬಂದ ಕೆಲಸ ಸಿಗ್ತಾ ಇದ್ದು ಸಿನಿಮಾ ಥಿಯೇಟರ್ಲಿ, ಹೌದು ಹೌದು, ಹೋಟ್ಲಲ್ಲಿ, ಬಾರ್ಗಳಲ್ಲಿ ಕೆಲಸ ಸಿಗುತ್ತೆ. ಹೌದು ಹೌದು ಅಲ್ವಾ? ನಾನು ಓಡ್ ಬಂದಿಲ್ದೇ ಇದ್ರು ಸ್ಕೂಲ್ ಹೋಗ್ತಾ ಇಲ್ಲ, ಕಾಲೇಜ್ ಹೋಗ್ತಾ ಇಲ್ಲ. SLC ಏನೋ ಅಳಕ್ ಪುಳುಕ್ ಅಂತಾರಲ್ಲ, ಆ ಥರ ಪಾಸ್ ಆಗ್ಬಿಟ್ಟೆ. ಒಂದು ಫಸ್ಟ್ ಅಟೆಂಪ್ಟಿಗೆ ಪಾಸ್ ಆಗಿದ್ದೀನಿ. ಓಕೆ. ಏನು ಮಾಡೋದು ಗೊತ್ತಿಲ್ಲದಾಗ ಏನು ಕೆಲಸ ಮಾಡೋದು ಯೋಚನೆ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಊರಲ್ಲಿ ಒಂದು ಲಿಕ್ಕರ್ ಶಾಪ್ ಇತ್ತು. ಅಲ್ಲಿ ಕೆಲಸ ಕೇಳ್ಕೊಂಡು ಹೋದಾಗ ಅಲ್ಲಿ ಸಿಕ್ತು ಕೆಲಸ. ಹಾಗಾಗಿ ಅಲ್ಲಿ ಜಾಯ್ನ್ ಆದೆ ಅಲ್ಲಿ ಕೆಲಸಕ್ಕೆ ಅಂತ. ಆಮೇಲೆ ಅದು ಭಾಳ ಮುಂದೆ ಅದು ಬೇರೆ ಟರ್ನ್ ತೊಗೊಳ್ತಾ ಹೋಯ್ತು ಬಿಡಿ. ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿಂದ ಚಿತ್ರದುರ್ಗಕ್ಕೆ ಕಳಿಸ್ಕೊಟ್ರು ಅವರು ಲಿಕ್ಕರ್ ಶಾಪಲ್ಲಿ ಕೆಲಸ ಮಾಡೋಕ್ಕೆ. ಅಲ್ಲಿ ಹೋದೆ. ಅಲ್ಲಿಂದ ಚೆನ್ನೈ ಕಳಿಸ್ಕೊಟ್ರು. ಒಂದು ಡ್ಯಾಡಿ ಬಿಸ್ನೆಸ್ ಮಾಡ್ತಾ ಇದ್ರು ಅವರು, ನಮ್ಮ ದುರ್ಗದವ್ರೆ. ಅಲ್ಲಿ ಕಳಿಸ್ಕೊಟ್ರು. ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಡ್ಯಾಡಿ ಸೇಲ್ ಮಾಡೋದು. ಸರಿ, ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಅಲ್ಲಿಂದ ಮತ್ತೆ ಹಿರಿಯೂರು ಟು ಗುಲ್ಬರ್ಗ ಲಾರಿಲಿ ತುಂಬ್ಕೊಂಡೋಗಿ, ಅಲ್ಲೆಲ್ಲ ಹಿರಿಯೂರು ಸುತ್ತಮುತ್ತ ಎಲ್ಲ ಟಾಡಿ ಕಲೆಕ್ಟ್ ಮಾಡ್ತಾರೆ, ದೊಡ್ಡ ದೊಡ್ಡ ಟ್ಯಾಂಕ್ಸ್ ಇರುತ್ತೆ, ಎಲ್ಲ ಹಾಕಿರ್ತಾರೆ. ಲಾರಿ ಬಂದು ಅದನ್ನೆಲ್ಲ ತುಂಬಿಕೊಂಡು ಗುಲ್ಬರ್ಗ ಆ ಕಡೆ ಹೋಗಿ ಡಿಪೋದಲ್ಲಿ ಡಂಪ್ ಮಾಡುತ್ತೆ. ಅದಲ್ಲಿಂದ ಮತ್ತೆ ರೀಟೇಲ್ಸ್ ಹೊಟ್ಟೋಗುತ್ತೆ. ಡೈಲಿ ಬರ್ದು ತುಂಬ್ಕೊಳ್ಳೋದು, ತಗೊಂಡೋಗಿ ಡಂಪ್ ಮಾಡೋದು. ಆ ಥರ ಲಾರಿಲಿ ಕೆಲಸ ಮಾಡಿದೆ. ಲಾರಿಲಿ ಹೋಗೋದು, ಡೈಲಿ ಹೋಗೋದು, ಇನ್ಸೋದು, ಬರೋದು. ಇವೆಲ್ಲ ಬೇಕಾದ್ರೆ ಮಾಡ್ತೀನಿ, ಓದು ಅಂದ್ರೆ ಇಲ್ಲ ನೋಡಿ. ಅದಕ್ಕೆ ಈ ಥರದ್ದೆಲ್ಲ ಮಾಡ್ಕೊಂಡು ಬಂದಂಥ ದಿನ. ಅದಾದ್ಮೇಲೆ ಅದೇ ಹಿರಿಯೂರು ಆದ್ಮೇಲೆ ಚೆನ್ನೈ ಲಾಸ್ಟ್. ಐ ಥಿಂಕ್ ಚೆನ್ನೈ ಲಾಸ್ಟ್. ಸರ್, ಇಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಅನ್ಸ್ಲಿಲ್ವಾ, ಇಲ್ಲ ನಾನು ಟ್ರೈ ಮಾಡಬೇಕು, ಆಕ್ಟರ್ ಆಗಬೇಕು? ಆಕ್ಟರ್ ಆಗೋದಕ್ಕೆ ಇದೆಲ್ಲ ದಾರಿ ಮಾಡ್ಕೊಂತ ಇದ್ದಾನು. ಓಕೆ ಓಕೆ ಓಕೆ. ದುಡ್ಡು ಬೇಕಲ್ಲ ಮತ್ತೆ. ಹೌದು ಹೌದು. ಏನಾದ್ರು ಬೆಂಗಳೂರಿಗೆ ಬರಬೇಕು ಅಂದ್ರೆ ನಮ್ಗೆ ಯಾರು ಬೆಂಗಳೂರಲ್ಲಿ ನಮಗೆ ಪಾಪ ನಾವು ಇಟ್ಕೋತೀವಿ ಅಂತ ಹೇಳೋರು ಯಾರು ಇಲ್ಲ. ಹೌದು. ಅವಾಗ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ನಮ್ಮ ಕಡೆಯವ್ರು ಯಾರೂ ಇಲ್ಲ. ಈಗ ನಮ್ಮ ತಂದೆ ಈಸ್ ಎ ಗೌರ್ಮೆಂಟ್ ಎಂಪ್ಲಾಯರ್. ಹೌದು. ಈ ಕಡೆ ಇಲ್ಲಿಂದ ನನ್ನ ಕೈಲಿ ಸ್ವಲ್ಪ ಹಣ ಬೇಕಲ್ವ, ನನ್ನ ಕೈಲಿ ಏನಾದ್ರು ಮಾಡ್ಕೋಬೇಕು ಅಂತ ಈ ತರ ಕೆಲಸ ಮಾಡ್ತಾ ಇದ್ದೆ. ಈ ತರ ಇದು ಮಾಡ್ಕೊಂಡು ಬಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಕ್ಯಾಮ್ರಾ, ಚಿಕ್ಕ ಒಂದು ಕ್ಯಾಮ್ರಾ, 100 ರೂಪಾಯಿ ಕೊಟ್ಟರೆ ಒಂದು ಕ್ಯಾಮ್ರಾ ಬರ್ತದೆ, ಆಗ್ಫಾ ಅಂತ ಒಂದು ಕ್ಯಾಮ್ರಾ. ಅದನ್ನ ನನ್ನ ಮಗನ ತಂಗಿ ಕೊಟ್ಟಿದ್ದೆ ನಾನು, ಅವಳು ಗಿಫ್ಟು ಅಂತ. ಅಯ್ಯೋ, ಏನೊಂದು ದೇಶ ಬರ್ಕೊಟ್ಟಷ್ಟು ಖುಷಿ ನನಗೆ ಒಂದು ಕ್ಯಾಮ್ರಾ. ಹೌದು ಸರ್, ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಯೋಚನೆ ಮಾಡಿ ತಂದ್ಕೊಡ್ಬೇಕು ಒಬ್ರಿಗೆ ಅನ್ನೋದಿದೆಯಲ್ಲ, ಅದೇ ದೊಡ್ಡ ವಿಷಯ. ಅದೇನೋ ಕೊಟ್ಟಾಗ ಅಲ್ಲಿ ಹಿಡ್ಕೊಂಡಿದ್ರೆ ಅದು ನೋಡಿ ಖುಷಿ ನನಗೆ. ಅದಂತ ಚಿಕ್ಕ ಚಿಕ್ಕ ಸಂತೋಷಗಳು ಎಲ್ಲ ಆ ಟೈಮಲ್ಲಿ ಎಂಜಾಯ್ ಮಾಡಿದ್ವಿ. ಯಾವಾಗ ಬಂದ್ರಿ ಸರ್ ನೀವು ಬೆಂಗಳೂರಿಗೆ? ನಾನು ಬೆಂಗಳೂರಿಗೆ ಆ್ಯಕ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ 82. ಫಸ್ಟು ನಮ್ಮ ಅಣ್ಣ ಚಿತ್ರದುರ್ಗದಲ್ಲಿ KH ನಾಗರಾಜ್ ಅಂತ ಒಬ್ಬ ಡಿಸ್ಟ್ರಿಬ್ಯೂಟರ್ ಇದ್ರು, ಬಹಳ ದೊಡ್ಡ ಡಿಸ್ಟ್ರಿಬ್ಯೂಟರ್. ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ರು. ಅವನು ಅಲ್ಲಿ ಬಿಟ್ಟು ಗೌರ್ಮೆಂಟ್, ಅವ್ನು ಬ್ಯಾಂಕಲ್ಲಿ ಜಾಬ್ ಆಯ್ತು ಅವನಿಗೆ. ನನ್ನನ್ನು ಸೇರಿಸಿದ್ರು. ಐ ಥಿಂಕ್ ದಟ್ ವಾಸ್ 81. ನಾನು ರೆಪ್ರೆಸೆಂಟೇಟಿವ್ ಕೆಲಸ ಮಾಡಿದ ಫಸ್ಟ್ ಮೊದಲನೇ ಸಿನಿಮಾ, ನಾನು ರೆಪ್ರೆಸೆಂಟೇಟಿವ್ ಕೆಲಸ ಮಾಡಿದ ಮೊದಲನೇ ಸಿನಿಮಾ ನಸೀಬ್ ಅಂತ. ಒಳ್ಳೆ ಟೈಟ್ಲ್ ಅಲ್ಲ? ಹೌದು ಹೌದು, ನಾನು ಅದೇ ಅನ್ಕೊಂತಿದ್ದೆ. ನಸೀಬ್ ಅನ್ನೋ ಸಿನಿಮಾ ಹಿಂದಿ ಅಮಿತಾಬ್ ಬಚ್ಚನ್ ಮಾಡಿದ್ದು. ಅದನ್ನ ಹೊಸಪೇಟೆ ಅಂತ ಒಂದು ಊರಿದೆ, ಅಲ್ಲಿಗೆ ರೆಪ್ರೆಸೆಂಟೇಟಿವ್ ಹೋದೆ. ಫಸ್ಟ್ ಸಿನಿಮಾ ಅದು. ನಾನು ಸಿನಿಮಾ ಇಂಡಸ್ಟ್ರಿ, ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಅದು 81, ಐ ಥಿಂಕ್ 81. ಆಮೇಲೆ ಒಂದು ವರ್ಷ ಅಲ್ಲಿ ಇಲ್ಲಿ ಹಾಗೂ ಕೆಲಸ ಮಾಡಿ ಬ್ಯಾಂಗ್ಳೂರಿಗೆ ಬರಬೇಕು ಅಂತೇಳಿ, ಆಗ ಮಧು ಆರ್ಟ್ ಫಿಲ್ಮ್ಸ್ ಅಬ್ಬಾಯಿ ನಡೂರಿದ್ದಾರೆ, ಅವರ ತಮ್ಮ ಒಂದು ಡಿಸ್ಟ್ರಿಬ್ಯೂಟರ್ ಓಪನ್ ಮಾಡಿದ್ರು, ಡಿಸ್ಟ್ರಿಬ್ಯೂಷನ್ ಆಫೀಸ್ ದುರ್ಗದಲ್ಲಿ, ಮಧು ಆರ್ಟ್ ಫಿಲ್ಮ್ಸ್ ಅಂತ. ಅವ್ರ ಹತ್ರ 1-2-3 ಸಿನಿಮಾ ಕೆಲಸ ಮಾಡಿದೆ. ದಟ್ ಈಸ್ 82, ಐ ಥಿಂಕ್ 81, 82ನಲ್ಲಿ ಇಷ್ಟು ಕೆಲಸ ಮಾಡಿದೆ. ಆಗ ಅವ್ರ ಹತ್ರ, ಅವರು ಬ್ಯಾಂಗ್ಳೂರಲ್ಲಿ, ಅವರು ಮಧು ಆರ್ಟ್ ಫಿಲ್ಮ್ಸ್ ಬ್ಯಾಂಗ್ಳೂರ್, ಅವ್ರ ಅಣ್ಣ ದೊಡ್ಡ ಪ್ರೊಡ್ಯೂಸರ್. ಇವ್ರು ಹಿಡ್ಕೊಂಡ್ರೆ ನಾನು ಸಿನಿಮಾ ಇಂಡಸ್ಟ್ರಿ ಹೋಗ್ದ ಚೆನ್ನಾಗಿರ್ತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ನಾನು ಬೆಂಗಳೂರಿಗೆ ಕಳಿಸ್ಕೊಡಿ ನನಗೆ. ಬೆಂಗಳೂರಿಗೆ ಏನು ಮಾಡ್ತೀಯಪ್ಪ ನೀನು, ಏನು ಮಾಡ್ತೀಯ? ಏನಾದ್ರು ಕೆಲಸ ಮಾಡ್ತೀನಿ, ಇದೇ ರೆಪ್ರೆಸೆಂಟೇಟಿವ್ ಕೆಲಸ ಮಾಡ್ತೀನಿ, ನಂಗೆ ಯಾವ್ದಾದ್ರು ಆಫೀಸ್ಗೆ ರೆಕಮೆಂಡ್ ಮಾಡಿ ಅಂದರೆ. ಫಸ್ಟ್ ನಾನು ಬೆಂಗಳೂರು ಬಂದು ಬೀಳ್ಬೇಕಿತ್ತು ನಾನು. ಓಕೆ, ಫಸ್ಟ್ ಬೆಂಗಳೂರಿಗೆ ಹೋಗ್ಬೇಕು, ಏನು ಮಾಡ್ತೀನೋ ಏನು ಸೆಕೆಂಡ್ರಿ, ಬೆಂಗಳೂರು ಹೋಗ್ಬೇಕು, ಬೆಂಗಳೂರಿಗೆ ಬರಬೇಕಿತ್ತು. ಆಗ ಅವ್ರು ಹೇಳಿದ ಒಂದು ಲೆಟರ್ ಕೊಟ್ಟರು, ವಿಜಯ ಪಿಕ್ಚರ್ ಸರ್ಕ್ಯೂಟ್ ಅಂತ ಇದೆ, VPC ಅಂತ, ಅಲ್ಲಿಗೆ ಬರ್ಕೊಟ್ರು. ಅಲ್ಲಿ ಏನಂದರೆ, ಇವನು ರೆಪ್ರೆಸೆಂಟೇಟಿವ್ ನಮ್ಮ ಹತ್ರ ಮಾಡಿದ್ದಾನೆ, ನಿಮ್ಮಲ್ಲಿ ಯಾವ್ದಾದ್ರು
ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ರೆ ರೆಪ್ರೆಸೆಂಟೇಟಿವ್ ಆಗಿ ಇವನ್ನ ಬಳಸ್ಕೋಬಹುದು ಅಂತ ಹೇಳಿ ಒಂದು ಕೆಲಸ ಲೆಟರ್ ಕೊಟ್ಟರು. ನಾನು ತೊಗೊಂಡ್ಬಂದು ಕೊಟ್ಟಾಗ ಫಸ್ಟ್ ಸಿನಿಮಾ ಕ್ರಾಂತಿಯೋಗಿ ಬಸವಣ್ಣ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾಗೆ ಫಸ್ಟ್ ಟೈಮ್ ಒಂದು ಐ ಥಿಂಕ್ ಸೌತ್ ಇಂಡಿಯನ್ ಸರ್ಕಲ್ ಶಾಂತಿ ಥಿಯೇಟರ್ ಇದೆ, ಅದಕ್ಕೆ ಕೊಟ್ಟರು. ಅಲ್ಲಿಂದ ನಾನು ಬ್ಯಾಂಗ್ಳೂರ್ ನನ್ನ ಜರ್ನಿ ಸ್ಟಾರ್ಟ್. ನಾನು 82 ನಾನು ಬಂದಾಗ ಬ್ಯಾಂಗ್ಳೂರಿಗೆ. ಸರ್ ಅದಾದ್ಮೇಲೆ ನೀವು ಹೋಟೆಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ರಿ, ಊಟ ಕೊಡಿಸ್ತಿರ್ಲಿಲ್ಲ ಆದರೆ ಟೀ ಸಿಗರೇಟ್ ಕೊಡಿಸೋರು, ಆ ಕತೆ ಎಲ್ಲ ಹೇಳಿ ಸರ್. ಎಲ್ಲಿ ನಮಗೆ ನಾನು ಹೇಳಿ ನಿಮ್ಗೆ ತುಂಬ ಹಸು, ನನಗೆ ಹೊಟ್ಟೆ ಹಸು. ನನಗೆ ಬಿಗಿನಿಂಗ್ ಹೇಳಿದೆ, ಮನೇಲಿ ಹೊಟ್ಟೆ ತುಂಬ ಊಟ ಮಾಡಿದ್ರು ಬೀದಿಲಿ ಏನ್ ಕಾಣ್ತದೆ ತಿನ್ಬೇಕು ಅನ್ನೋ ಚಪಲ ನನಗೆ. ಚಪಲ ಅನ್ಲೋ ಅಥವಾ ಹಸು ಅಂತೆಲ್ಲ ಗೊತ್ತಿಲ್ಲ, 2 ನಿಮಿಷಕ್ಕೆ ಹಸು ಆಗ್ಬಿಡೋದು. ಬಟ್ ಕೆಲಸನೂ ಅಷ್ಟೇ ಮಾಡ್ತಾ ಇದ್ವಿ, ಮನೆ ಕೆಲಸ ಎಲ್ಲ. ಅಂದರೆ ನನಗೆ ಈಗ ತುಂಬ ನಾನು ಡಯಟ್ ಕಾನ್ಷಿಯಸ್ ಇದ್ದೀನಿ, ತುಂಬ ತಿಂತಾ ಇದ್ದೀನಿ ನಾನು, ತುಂಬ ಐ ಆಮ್ ಗುಡ್ ಈಟರ್. ಅಂದರೆ ನೋ ನಾನ್ ವೆಜ್, ವೆಜಿಟೇರಿಯನ್ನೇ. ತುಂಬ ಒಳ್ಳೆ ಊಟ ಬೇಕು. ನನ್ನ ವೈಫು ನಮ್ಗೆ ಅದೇ ಥರ ಮಾಡಿ ಹಾಕಿ ಬೆಳೆಸಿ ಹೇಳ ನನ್ನ ವೈಫ್ ಕೂಡ. ಈ ಥರ ಟೈಮಲ್ಲಿ ನಮ್ಮ ಕೈಲಿ ಹಣ ಇಲ್ಲ, ತಿನ್ನಬೇಕು ಅಂದ್ರೆ ದುಡ್ಡು ಬೇಕು, ದುಡ್ಡಿಲ್ಲ. ಅವಾಗ ಕಾನಿಷ್ಕ ಹೋಟ್ಲ್ ಅಂತ ಇತ್ತು ಗಾಂಧಿನಗರದಲ್ಲಿ, ಅದು ಮೇನ್ ಅಡ್ಡ. ಇಡೀ ಇಂಡಸ್ಟ್ರಿಯಲ್ಲಿ ಇರೋದು ಎಲ್ಲ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ಸ್, ಅಸಿಸ್ಟೆಂಟ್ಸ್, ಅಪ್ಕಮಿಂಗ್ ಆರ್ಟಿಸ್ಟ್ ಎಲ್ಲ ಅದಕ್ಕೊಂದು ಜಾಗ, ಅದೊಂದು ಅಡ್ಡ ಅದು. ಅಲ್ಲಿ ನಾವು ಹೋಗ್ಬೇಕಲ್ಲ, ಈಗ ನಾವು ಅವ್ರ ಜೊತೆ ಕಾಣಿಸ್ಕೋಬೇಕಲ್ಲ. ಹೋಗ್ತಾ ಇದ್ದ ಕಾಲದಲ್ಲಿ ಹೊಟ್ಟೆ ಹಸು, ತಿಂಡಿ ಕೇಳಕ್ಕೆ ನಾಚಿಕೆ, ತಿಂಡಿ ಕೊಡಿಸಿ ತೀರ್ಥ ಕೊಡಿಸಿದ್ದಕ್ಕೆ. ಟೀ ಸಿಗರೇಟ್ ಪುಕ್ಸಾಟೆ. ಈಗ ನೀವು ಟೀ ಆರ್ಡರ್ ಮಾಡ್ತಾ ಇದ್ದೀವಿ, ಟೀ ಕುಡ್ತೀನಮ್ಮ, ಅದು ಅರ್ಧ ಟೀ ನನಗೆ, ಅರ್ಧ ಟೀ ನಿಮಗೆ. ಸಿಗರೇಟ್ ಪ್ಯಾಕ್ ತಗೊಂಡ್ರೆ ಅವ್ರೊಂದು ಸಿಗರೇಟು ನಮಗೊಂದು ಸಿಗರೇಟು. ಬಟ್ ಊಟ ಕೊಡಿಸ್ತಿರ್ಲಿಲ್ಲ. ಊಟ ಕೇಳಕ್ ನಾಚಿಕೆ, ಯಾಕೆ ಬಿಕಾಸ್ ನಾವು ತಿನ್ನ ಕೊಡ್ಸೋದ ಕೇಳಿದ್ರೆ ನಮ್ಮ ಬಗ್ಗೆ ಏನ್ ತಿಳ್ಕೊತಾರೋ ಏನೋ. ಸ್ವಲ್ಪ ತಿಂಡಿ ಕೊಡಿಸಿ ಊಟ ಕೊಡಿಸಿ ಕೇಳಕ್ಕಾಗಲ್ಲ. ಆಮೇಲೆ ಅವ್ರ ಜೋಬಲ್ಲಿ ದುಡ್ಡು ಎಷ್ಟಿದೆ ಗೊತ್ತಿಲ್ಲ, ಎಲ್ಲ ಅವರು ಕೂಡ ಸ್ಟ್ರಗ್ಲಿಂಗ್ಗೆ. ಅವ್ರು ಕೂಡ ಪಾಪ ಅವ್ರೇನೋ 10 ರೂಪಾಯಿ 20 ರೂಪಾಯಿ ಇಟ್ಕೊಂಡ್ ಬಂದಿರ್ತಾರೆ. ಟೀ ಸಿಗರೇಟ್ ಅವ್ರ ಚಪಲ, ಅವ್ರ ಪಾಪ ಅದು ಯಾವ ತರ ಹೊಂದ್ಸ್ಕೊಂಡ್ ಬಂದಿರ್ತಾರೋ ಗೊತ್ತಿಲ್ಲ. ಅವ್ರು 20 ರೂಪಾಯಿನ ಅದ್ ನಾನು ಕೇಳ್ಬಿಟ್ರೆ ಈ ಒಂದು ಸಂಕೋಚ. ಹಾಗಾಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದು ಎಷ್ಟು ಟೀ ಕುಡ್ದಿದ್ದೀನೋ, ಅದೆಷ್ಟು ಸಿಗರೇಟ್ ಸೇದಿದ್ದೀನೋ, ಅದೇ ನನ್ಗೆ ಊಟ. ಅದೇ ನಂಗೆ ಅದು ಮಾಡಿದ ತಕ್ಷಣ ಹಸು ಮುಚ್ಚಿಬಿಡೋದು. ಹಸು ಮುಚ್ಚೋಗ್ಬಿಡೋದು, ಮುಗಿದು ಫಿನಿಶ್. ಹಿಂಗೆ ಯಾರೋ ಜೊತೆ ಹೋಗೋದು, ಟೀ ಕುಡಿಯೋದು, ಹಿಂಗೆ ಹೊರಗೆ ಬರೋದು. ಅವ್ರು ಹತ್ರ ಹೋಗೋದು, ಇನ್ನೂ ಬೇರೆ ಬರೋದು, ಬಾಗುರು ಅಂತ ಹೋಗೋಣ, ಕರ್ಕೊಂಡು ಹೋಗೋದು. ಟೀ ಕುಡ್ಕೊಂಡು ಟೀ ನಿಜ ಸುಮಾರು ಎಷ್ಟು ಒಂದು ಅರ್ಧ ಬಕೆಟ್ ಟೀ ಕುಡ್ದಿರ್ಬೋದು ನನ್ನ ಟೈಮ್. ಹಾಗೆಲ್ಲ ಶೇಖರಣೆ ಮಾಡಿದರೆ ಒಂದು ಅರ್ಧ ಬಕೆಟ್ ಟೀ ಕುಡ್ದಿದ್ದೀನಿ ಅನ್ಸುತ್ತೆ ನನಗೆ. ಆ ಕಾಲದಲ್ಲಿ ಗೊತ್ತಿಲ್ಲ ಅದು ಯಾವ ದೇವ್ರು ನಮ್ಗೆ ಶಕ್ತಿ ಕೊಟ್ಟು ಗೊತ್ತಿಲ್ಲ. ಅದೆಲ್ಲ ಡೈಜೆಷನ್ ಆಗಿದೆ. ಅದೆಲ್ಲ ಫೇಸ್ ಮಾಡಿಕೊಂಡು ಅಷ್ಟೆಲ್ಲ ಆದ್ರೂ ಕೂಡ ಇಲ್ಲ ಇಂಡಸ್ಟ್ರಿಯಲ್ಗೆ ಬರಬೇಕು ಹೇಳಿ. ಮಧ್ಯಾಹ್ನ 3-4 ಗಂಟೆ, 4-4 ಗಂಟೆ, 5 ಗಂಟೆ ಆಗ್ಬಿಟ್ರೆ ಎಲ್ಲ ಮನೆಗಳಿಗೆ ಹೋಗ್ಬಿಡೋರು. ಹೌದು. ಅದಾದ್ಮೇಲೆ ನನ್ನ ಕತೆ ಎಲ್ಲಿ ಹೋಗ್ಬೇಕು ನಾನು. 4:15 ಆಗ್ತಿದ್ದಾಗೆ ಬೆಂಗಳೂರು ಭಯ ಆಗದು ನನಗೆ. ಎಲ್ಲಿ ಹೋಗ್ಬೇಕು ದಿನ ಎವ್ರಿ ಡೇ. ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿ ಒಳ್ಳೆ ಡ್ಯೂಟಿಗೆ ಬಂದಾಗ ಕಾಣಿಸ್ಕೊ ಹೋಟ್ಲಿಗೆ ಬರ್ತಾ ಇದ್ವು, ಸಾಯಂಕಾಲ 5 ಗಂಟೆ ಆಗ್ತಿದ್ದಂಗೆ ಭಯ ಹತ್ಕೊಳ್ಳೋದು. 5:05 6 ಗಂಟೆ ಆಗ್ತಿದ್ದಂಗೆ ಫುಲ್ ಭಯ ಹತ್ಕೊಳ್ಳೋದು. ಏನಾಗೋದು ಎಲ್ಲ ಕಮ್ಮಿ ಆಗ್ಬಿಡೋದು. ಈ ಇಷ್ಟು ಪಾಪ್ಯುಲೇಷನ್ ಇಲ್ಲ. ಬ್ಯಾಂಗ್ಳೂರ್ ತುಂಬಾ ಪ್ಲೆಸೆಂಟ್ ಬ್ಯಾಂಗ್ಳೂರ್, ಬಹಳ ಸಮ್ಮರ್ ಚಳಿ ಆಗದ ಬೆಂಗಳೂರು. ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮೇನಲ್ಲಿ ಚಳಿ ಆಗೋದು ಅಂತ ಒಂದು ಬ್ಯಾಂಗ್ಳೂರ್ದು. ಅವಾಗ ನಂದು ಕಾನಿಷ್ಕ ಹೋಟ್ಲು, ನನ್ನ ಲೊಕೇಶನ್ ಶಿಫ್ಟ್ KSRTC ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಈ ಥರ ರಾತ್ರಿ ಬ್ಯಾಂಗ್ಳೂರ್ ರಾತ್ರಿ ಎಲ್ಲ ನಮ್ದು ಅಲ್ಲಿ ರಾಜೇಂದ್ರ ESI ಕಟ್ತಾ ಇದ್ರು ಅಲ್ಲಿ. ಬಸ್ ಸ್ಟ್ಯಾಂಡು, ಆಮೇಲೆ ರೈಲ್ವೆ ಸ್ಟೇಷನು, ಇವು ನಮ್ಮ ರಾತ್ರಿ ಎಲ್ಲ ಅಡ್ಡ. ಅದೆಷ್ಟೋ ರಾತ್ರಿಗಳು ನಾನು ಕುತ್ಕೊಂಡು ತುಗುಡ್ಸ್ಕೊಂಡು ಕಳೆದಿದ್ದೀನಿ. ಎಷ್ಟು ನಿದ್ದೆ ಮಾಡಿದ್ರೆ ಅಷ್ಟೇ ನಿದ್ದೆ. ಅಂತ ತಟ್ಟಿತ್ತಷ್ಟೇ ಎದ್ದೇಳೋದು, ಆ ಜಾಗ ಬಿಟ್ಟು ಹೋಗೋದು ಬೇರೆ ಕಡೆ. ಅದೆಲ್ಲ ಅಂದರೆ ಏನು ಹೇಳಬೇಕು ಅಂತೀನಿ ಅಂದರೆ, ಏನಾದರೂ ಸಾಧನೆ ಮಾಡಬೇಕು ಅಂತ ಹೋದಾಗ ಇಟ್ಸ್ ನಾಟ್ ಈಸಿ. ಇಟ್ಸ್ ನಾಟ್ ಈಸಿ. ಸ್ಪೆಷಲಿ ಅಂದರೆ ಹಣ ಇದ್ರೂ ಕೂಡ ಡಿಫಿಕಲ್ಟೀಸ್ ಬರುತ್ತೆ. ಎಕ್ಸಾಂಪಲ್ ನಿಮ್ಮ ಜಾಬಲ್ಲಿ ಹಣ ಇರ್ಬೋದು, ಆದರೂ ಕೆಲವೊಂದು ಡಿಫಿಕಲ್ಟೀಸ್ ಬರುತ್ತೆ. ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಮುಂದೆ ಹೋದ್ರೇನೆ ರೀಚ್ ಆಗ ಸಾಧ್ಯ. ಆ ಶಕ್ತಿ ದೇವ್ರು ಕೊಡ್ಬೇಕು ನಮ್ಗಷ್ಟೇ. ಬಟ್ ಇದನ್ನೆಲ್ಲ ಏನಕ್ಕೆ ನಾವು ಮಾತಾಡ್ಬೇಕಂತ ಅನ್ಕೊಂತೀವಂದ್ರೆ, ಆಡಿಯನ್ಸಿಗೆ ಅಥವಾ ಪ್ರೇಕ್ಷಕರು ಏನಿರ್ತಾರೋ ಅವ್ರಿಗೆಲ್ಲ ಒಂದು ಅಸಂಪ್ಷನ್ಸ್ ಇರುತ್ತೆ. ಆ್ಯಕ್ಟರ್ಸ್ ಅಂದರೆ ತುಂಬ ವೆಲ್ ಆಫ್ ಇರ್ತಾರೆ, ತುಂಬ ನೆಮ್ಮದಿ ಜೀವನ ಇರುತ್ತೆ ಅವರಿಗೆ ಅನ್ನೋದು ಒಂದು ಅಸಂಪ್ಷನ್ಸ್ ಇರುತ್ತೆ. ಇದು ಆ್ಯಕ್ಟರ್ಸ್ ಅಂದರೆ ನನ್ನ ಪ್ರಕಾರ ಹೇಳ್ತೀನಿ, ಪ್ರೊಫೆಷನ್ ಆಗಿ ಸಿನಿಮಾ ಇಂಡಸ್ಟ್ರಿಲೇ ಇರಬೇಕು. ಕಲಾವಿದ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಯಾರಾಗಿರ್ಬೋದು. ನನ್ನ ಪ್ರಕಾರ ಅವರೊಂದು ಸುಂದರವಾದ ಕೊಳ. ಅದೇ ನಮ್ಮ ಸಿನಿಮಾ ಇಂಡಸ್ಟ್ರಿನೂ ಸುಂದರವಾದ ಕೊಳ ಇದ್ದಂಗೆ. ನಾವೆಲ್ಲ ಬಾತ್ಕೋಳಿಗಳು. ಆಯ್ತಾ? ಅಲ್ಲಿ ನಾವು ಪ್ರೆಸೆಂಟ್ ಆಗಿ ಮೇಲ್ಗಡೆ ನೋಡಿ ಪ್ರೆಸೆಂಟ್ ಆಗಿ ಕಾಣ್ತೀವಿ. ನಾವು ಪ್ರೆಸೆಂಟ್ ಆಗಿ ಕಾಣಬೇಕು ಅಂದ್ರೆ ಒಳಗಡೆ ಹೋಗಿ ನೋಡಿ, ಕಾಲು ಹೊಡ್ಕೋತಾ ಇರ್ತೀವಿ. ಅಷ್ಟು ಕಾಲು ಹೊಡ್ಕೊಂಡ್ರೇನೆ ನಾವು ಪ್ರೆಸೆಂಟ್ ಆಗಿ ಕಾಣಕ್ ಸಾಧ್ಯ. ಒಳಗಡೆ ಬಂದು ನೋಡಿದಾಗ ನಮ್ದು ಡಿಫಿಕಲ್ಟೀಸ್ ತುಂಬಾ ಇರುತ್ತೆ. ನಾವು ಹ್ಯೂಮನ್ ಬೀಯಿಂಗ್ಸ್, ನಮಗೂ ಮೈ ಜಿಗಿಟ್ರೆ ನೋವಾಗುತ್ತೆ. ನಮಗೂ ಊಟ ಬೇಕು, ತಿಂಡಿ ಬೇಕು, ಮಾನ ಮರ್ಯಾದೆ ಬೇಕು, ಸ್ವಲ್ಪ ಫ್ಯಾಮಿಲಿ ಇದೆ. ಇದೆಲ್ಲವನ್ನು ಇಲ್ಲಿಂದಲೇ ನಾವು ತಗೊಂಡೋಗ್ಬೇಕು ಅಂದಾಗ, ಇಲ್ಲಿಂದಲೇ ಅರ್ನ್ ಮಾಡಬೇಕು, ಇಲ್ಲಿಂದಲೇ ಸಂಪಾದನೆ ಮಾಡ್ಕೋಬೇಕು.
ಆಮೇಲೆ ನಮ್ಮ ಹೆಸರನ್ನ ಉಳಿಸ್ಕೋಬೇಕು ಅಂದಾಗ ಇಟ್ಸ್ ಟೂ ಡಿಫಿಕಲ್ಟೀಸ್, ಐದರ್ ಮೇಲ್ ಆರ್ ಫೀಮೇಲ್, ಯಾರಾದ್ರೂ ಆಗಿರ್ಬೋದು. ಹೌದು ಹೌದು ಹೌದು. ಹಾಗಾಗಿ ಸಪ್ರೇಟ್ ಆಗ್ಬೋದು ಅಷ್ಟೇ, ಚಾಲೆಂಜಸ್ ಬೇರೆ ಬೇರೆ ಆಗ್ಬೋದು, ಬಟ್ ಇಬ್ರಿಗೂ ಅಷ್ಟೇ ಕಷ್ಟಗಳು ಬರುತ್ತೆ. ಇದರಲ್ಲಿ ಎಲ್ಲಿ ಸುಖ ಸಂತೋಷ ಸಿಗುತ್ತೆ ಅಂದ್ರೆ ಜನ ನೋಡಿ ಸೆಲ್ಫಿ ತಗೊಂಡಾಗ, ಹೌದು ಚಪ್ಪಾಳೆ ತಡೆದಾಗ, ನಿಮ್ಮ ಕಂಡ್ರೆ ನಮಗೆ ಭಾಳ ಇಷ್ಟ, ನಿಮ್ಮ ಪಿಕ್ಚರ್ ಭಾಳ ಇಷ್ಟ ಆಯ್ತು, ನಿಮ್ಮ ಪಾತ್ರ ಇಷ್ಟ ಆಯ್ತು ಅಂತ ಹೇಳಿದಾಗ ಇದೆಲ್ಲ ಮರ್ತೋಗುತ್ತೆ. ಹೌದು, ಸಾರ್ಥಕತೆ ಸಿಗುತ್ತೆ ಅವಾಗ. ಖಂಡಿತವಾಗಿ. ಅದೇ ಆ ಟೈಮಲ್ಲಿ ನಾವು ನಾವಾಗೇ ಇರಲ್ಲ. ಅವರು ಆ ಪ್ರೀತಿ ಕೊಟ್ಟಾಗ ನಾನು ನಾನಾಗೇ ಇರಲ್ಲ. ಎಕ್ಸಾಂಪಲ್ ನಾನೇ ಅನ್ಕೊಂಡ್ಬಿಡ್ತೀನಿ ಅನ್ಕೊಳ್ಳಿ, ಇರಲ್ಲ. ಆ ಕಡೆ ಈ ಕಡೆ ಬಂದಾಗ ಮಾಮೂಲಿ ಎಕ್ಸಾಮ್ ಮತ್ತೆ ಇದೆಲ್ಲ ಸೇರ್ಕೊಳ್ಳುತ್ತೆ. ಆಗ ಅವರು ತೋರಿಸ್ತಾ ಇರೋ ಪ್ರೀತಿ ವಿಶ್ವಾಸ ಕಡೆ ಇಷ್ಟಕ್ಕೆ ತಾನೇ ಸತ್ತಿದ್ದು, ನಾವು ಇಷ್ಟಕ್ಕೆ ತಾನೇ ಹೊಡೆದಾಡಿದ್ದು, ದೇವ್ರದಿಂದ ಸಿಕ್ತಲ್ಲ ಅಂತ ಒಂದು ಸಣ್ಣ ಸಂತೋಷ ಸಿಗುತ್ತೆ. ಸರ್, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರಿ ಅಂದರೆ ತುಂಬ ವೆಲ್ ಆಫ್ ಅಂತ ಹೇಳಲ್ಲ, ಬಟ್ ತಕ್ಕ ಮಟ್ಟಿಗಂತೂ ಮನೆಯಲ್ಲಂತೂ ಚೆನ್ನಾಗಿ ನೋಡ್ಕೊತಿದ್ರು. ಬಟ್ ಇಷ್ಟೆಲ್ಲ ಕಷ್ಟಪಟ್ಟಾಗ ಮನೆಯವ್ರಿಗೆ ಹೇಳಲಿಲ್ವಾ ನೀವು, ಅಥವಾ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಯಾವ ಮನೆಯಲ್ಲಿ? ನಮ್ಮ ತಂದೆ ತಾಯಿಗೆ ಇಲ್ಲ. ನಮ್ಮ ಮನೇಲಿ ಆ್ಯಕ್ಟರ್ ಆಗ್ತೀನಿ ಅಂತ ಹೇಳಿಲ್ಲ. ನಾನು ಊರು ಬಿಟ್ಟು ಬಂದ್ಬಿಟ್ಟೆ. ನಾನು ಅಲ್ಲಿದ್ದರೆ ಅವರು ಲೋಕಲಲ್ಲಿ ಕೆಲಸ ಮಾಡು ಅಂತ ಹೇಳ್ತಾರೆ. ಬಿಕಾಸ್ ಗೊತ್ತಿರೋದು ಅಷ್ಟೇ ಅವ್ರಿಗೆ. ಹೌದು ಹೌದು, ಅವ್ರನ್ನ ಅವಾಗೇನು ಶಕ್ತಿ ಇದೆಯೋ ಅವಾಗೆಲ್ಲ ಸಾಫ್ಟ್ವೇರ್ ಕಂಪ್ನಿಗಳು, IT BT ಎಲ್ಲ ಇರಲಿಲ್ಲ. ಅವಾಗೆಲ್ಲ ಕೆಲಸಕ್ಕೆ ಸೇರಿದ್ರೆ ಒಂದು ಬಟ್ಟೆ ಅಂಗಡಿ, ಮೆಡಿಕಲ್ ಸ್ಟೋರ್, ಒಂದು ಸಿಮೆಂಟ್ ಅಂಗಡಿ, ಒಂದು ಪಾತ್ರೆ ಅಂಗಡಿ, ಈ ಥರದಲ್ಲಿ ಕೆಲಸಕ್ಕೆ ಸೇರ್ಕೋ, ಒಂದು ಬ್ಯಾಂಕ್. ಅವಾಗ ಬ್ಯಾಂಕಲ್ಲೆಲ್ಲ ಕೆಲಸ ಸಿಗೋದು ಭಾಳ ಅದೃಷ್ಟ ಆಗಲ್ಲ. ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ಅವ್ನು ಗ್ರೇಟ್ ಅಂತ. ಗೌರ್ಮೆಂಟ್ ಕೆಲಸ ಆ ಥರ ಈ ಥರ. ನಾನು ಓದೂ ಇಲ್ಲ, ಬೇರೆ ಕೆಲಸ ಹೆಂಗೆ ಸಿಗುತ್ತೆ? ನನ್ನ ಓದಿಗೆ ನನ್ನ ಇದಕ್ಕೆ ಸಿಗೋದು ಕೆಲಸಗಳು ಇವು ನಾನು ಮಾಡಲ್ಲ, ಅದು ಸಿಕ್ಕಲ್ಲ, ಇದು ಮಾಡಲ್ಲ, ಸಿಕ್ಕಲ್ಲ, ಎಲ್ಲ ಬೇಕು. ಸೊ ನಾನು ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಮನೆಯೇ ಬೇಡ, ಸೊ ಹೋಗ್ಬಿಡೋಣ, ನೋಡೋಣ ಏನಾಗುತ್ತೋ ಅಂತ ಹೇಳಿ ಬಂದಿದ್ದುಂಟು. ಏನು ಹೇಳಿಲ್ಲ ನಾನು. ಅಂದರೆ ನಾನು ರೆಪ್ರೆಸೆಂಟೇಟಿವ್ ಆಗಿ ಚೂರು ಮಾಡಿದ್ದು ಗೊತ್ತಿತ್ತು ಅವ್ರಿಗೆ. ಸೊ ಬೆಂಗಳೂರಲ್ಲೂ ಮಾಡ್ಕೊಂಡಿದ್ದಾನೆ ಅಂತ ಅವ್ರಿಗೆ, ಬಟ್ ನನ್ನ ಇಂಟೆನ್ಷನ್ ಆ್ಯಕ್ಟರ್ ಅಂತ ಗೊತ್ತಿಲ್ಲ. ಆಮೇಲೆ ಗೊತ್ತಾದ್ಮೇಲೆ ಕೂಡ ನಮ್ಮ ತಂದೆ ಹೇಳಿದರು, ನೋಡಪ್ಪ ಆ್ಯಕ್ಟರ್ ಆಗೋದು ಇಟ್ಸ್ ನಾಟ್ ಈಸಿ, ಇಂಥ ಆರ್ಟಿಸ್ಟ್ಗಳು ಮನೇಲಿ ಕೂತಿದ್ದಾರೆ. ಆ ಕಾಲದಲ್ಲಿ ಒಂದಿಷ್ಟು ಜನ ಆರ್ಟಿಸ್ಟ್ಗಳ ಹೆಸರು ಹೇಳಿರು. ಅವ್ರು ನೋಡೋಕೆ ಚೆನ್ನಾಗಿದ್ರು ಕೂಡ ಅವ್ರಿಗೆ ಕೆಲಸ ಇಲ್ಲ. ನೀನೇನಿಲ್ಲ, ನೀನು ಯಾವ ಲೆಕ್ಕ, ನೀನೇನು ಕಿತ್ತು ಗುಡ್ಡೆ ಹಾಕ್ತೀಯ, ಅಲ್ಲಿ ಸಾಧ್ಯ ಇಲ್ಲ, ಬೇಡ ಪ್ರೊಫೆಷನ್. ಅವತ್ತಿಂದೂ ಸಿನಿಮಾ ಇಂಡಸ್ಟ್ರಿ ಡಿಫಿಕಲ್ಟೀಸೇ. ಹೇಳ್ತೀನಿ ಎಕ್ಸಾಂಪಲ್, ಇಲ್ಲಿ ಇದು ಒಂದು ಸಿನಿಮಾದಲ್ಲಿ ನಾವಿಬ್ರು ಮೀಟ್ ಮಾಡಿದ್ವಿ ಅಂದ್ರೆ 20 ದಿನ ಜೊತೆ ಇರ್ತೀವಿ, ಶೂಟಿಂಗ್ ಮಾಡ್ತೀವಿ. ಆಮೇಲೆ ನೀವ್ಯಾರು ನಾನು ಯಾರು ಗೊತ್ತಿಲ್ಲ. ಯಾವುದೋ ಒಂದು ಕಂಪ್ನಿ ಕೆಲಸ ಮಾಡಿದ್ರೆ ಎವ್ರಿ ಡೇ ಮೀಟ್ ಮಾಡ್ತಾರೆ, ಎವ್ರಿ ಮಂತ್ ಮೀಟ್ ಮಾಡ್ತಾರೆ, ಕಷ್ಟ ಸಿಗೋಕೆ ಒಬ್ರಿಗೊಬ್ರು ಆಗ್ತಾರೆ. ನಮ್ಮ ಸಿನಿಮಾದಲ್ಲಿ ಹಂಗಲ್ಲ. ನಾವು ಸುಮ್ಮನೆ ಸಿಕ್ಕ ಎಲ್ಲ ಆಲ್ ಫೇಕ್, ಸುಮ್ಮನೆ ಮಾತಾಡ್ತೀವಿ. ಆಮೇಲೆ ಒಬ್ರಿಗೊಬ್ರು ಮೀಟ್ ಮಾಡೋದಾಗ್ಲಿ, ಒಬ್ರಿಗೊಬ್ರು ಕನ್ಸರ್ನ್ ತೋರಿಸೋದು ತುಂಬಾ ರೇರ್. ನನ್ನ ಪ್ರಕಾರ ತುಂಬಾ ರೇರ್. ಅದೇ ನೀವು ಹೇಳ್ದಂಗೆ ಸೆಲೆಕ್ಟಿವ್ ಪೀಪಲ್ಸ್ ಮಾತ್ರ ಹಂಗಿರ್ತಾರೆ. ಆ ಥರ ಎಲ್ಲೋ ಒಂದು ಫ್ಯೂ ಆ ಥರ ಇರಬಹುದು. ಇನ್ನೆಲ್ಲ ಯಾಕಂದ್ರೆ ನಾನು ಎರಡೂ ನೋಡ್ಬಿಟ್ಟೆ. ನಾನು ಈ ಮಧ್ಯೆ ಸಕ್ಸಸ್ಸು ನೋಡಿದೆ, ಫ್ಲಾಪು ನೋಡಿದೆ, ಬ್ಯುಸಿನೂ ಇದ್ದೆ, ಖಾಲಿನೂ ಕೂತ್ಕೊಂಡೆ. ಖಾಲಿ ಇದ್ದಾಗ ನನ್ನನ್ನು ಯಾರು ಎಷ್ಟು ಚೆನ್ನಾಗಿ ನನ್ನನ್ನು ಮಾತಾಡ್ಸಿರಂತೂ ನೋಡಿದೆ, ಬ್ಯುಸಿ ಇದ್ದಾಗ ಯಾರು ಎಷ್ಟು ಚೆನ್ನಾಗಿ ನನಗೆ ಮಾತಾಡ್ಸಿರಂತೂ ಎರಡೂ ನೋಡಿದೆ. ಸೊ ನನಗೆ ಅವಾಗ ಗೊತ್ತಾಯ್ತು, ನನ್ನ ಲೈಫ್ ಅಂದರೆ ಓಕೆ ಹೀಗೆ ಇರಬೇಕು, ನಾವು ಹೀಗಿರಲಿಲ್ಲ, ಹೀಗಿರಬೇಕು ಅಂತ ಗೊತ್ತಾಯಿತು. ಅದಕ್ಕೆ ಹೇಳ್ತಾರೆ, ಗೆದ್ದಾಗ ಜಗತ್ತಿನ ನಾವು ಪರಿಚಯ ಆಗ್ತೀವಿ, ಸೋತಾಗ ಜಗತ್ತು ನಮಗೆ ಪರಿಚಯ ಆಗತ್ತಂತೆ. ಎಕ್ಸಾಕ್ಟ್ಲಿ, ತುಂಬಾ ಒಳ್ಳೆ ಮಾತು. ಹೌದು ಹೌದು ಹೌದು. ನೀವು ಸಕ್ಸಸ್ ಆಗಿದ್ದೀವಿ, ಚೆನ್ನಾಗಿ ಸೂಪರ್ ಸ್ಟಾರ್ ಆಗಿರಿ, ನೀವು ಸೈಕಲಲ್ಲಿ ಹೋಗಿ ಭಾಳ ಖುಷಿ ಬೀಳ್ತಾರೆ. ನೋಡಿ ಏನು ಸಿಂಪಲ್, ನೋಡಿ ಗ್ರೇಟ್ ಅವನು. ಆದರೆ ನಿಮ್ಮ ಜೋಬ್ ತುಂಬ ಹಣ ಇರಲಿ, ಯಾವುದೋ ನಿಮ್ಮ ಗಾಡಿ ಕೀ ಕಳೆದೋಗಿರುತ್ತೆ, ಇನ್ನೂ ಕಳೆದಿರುತ್ತೆ, ಅರ್ಜೆಂಟ್ ಎಲ್ಲ ಹೋಗಬೇಕು ಅಂತ ಆಟೋಲ್ಲಿ ಹೋಗಿ, ಯಾಕೆ ಸರ್ ನೀವು ಆಟೋದಲ್ಲಿ ಯಾವುದು ಇಲ್ವಾ ಸರ್ ನಿಮಗೆ, ಈ ರೇಂಜ್ಗೆ ಹೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಹೇಗಿದ್ರು ಕಷ್ಟ. ಸೊ ಈ ಥರದ್ದೆಲ್ಲ ಕಾಣಿಸ್ತಾ ಹೋಗುತ್ತೆ. ಇದನ್ನೆಲ್ಲ ಗೆದ್ಕೊಳ್ತಾ ಹೋಗ್ಬೇಕು ಮುಂದೆ. ಹೌದು ಹೌದು. ತುಂಬ ಅದೆಲ್ಲ ತುಂಬ ಅದು ಭಾಳ ಅದೇ ಒಂದು ಬೇರೆ ಡಿಕ್ಷನರಿ ಬಿಡಿ ಅದು. ಸರ್, ಅವಾಗಿನ ಕಾಲದಲ್ಲಿ ಫೋನ್ಸ್ ಇರಲಿಲ್ಲ, ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಮನೆಗೆ. ಬಟ್ ಹೆಂಗೆ ಹೇಳ್ತಿದ್ರಿ ನೀವು? ಏನಾದರೂ ಇನ್ಫಾರ್ಮ್ ಮಾಡ್ತಿದ್ರಾ? ಅವಾಗ ಏನಾದರೂ ಲೆಟರ್ ಬರೀತಾ ಕಾಗದ. ಓಕೆ ಓಕೆ. ಫ್ರಮ್ ಅಡ್ರೆಸ್ ಇಲ್ಲ, ಟು ಅಡ್ರೆಸ್ ಇತ್ತು. ಅವ್ರಿಗೆ ಬರೀಬೇಕು ಅಂದ್ರೆ ಇಲ್ಲ, ನಾನೇ ಬರೀಬೇಕಷ್ಟೇ. ಅವ್ರು ನನಗೆ ಎಲ್ಲಿದೆ ಅಡ್ರೆಸ್? ಯಾಕೆ KSRTC ಬರೀಕಾಗತ್ತಾ? ಹೇಳಕ್ಕಾಗಲ್ಲ ಅವ್ರಿಗೆ ಹಂಗೆ ಅಂತ. ಇಲ್ಲ, ಅದನ್ನ ಸುಮ್ಮನೆ ಫ್ರಮ್ ಇಲ್ಲ, ನೋ ಫ್ರಮ್. ನಾನು ಆರಾಮಿದ್ದೀನಿ, ನೀವು ಆರಾಮಿದ್ದೀರಾ, ನಾನು ಈ ಥರ ಇದ್ದೀನಿ, ಆ ಥರ ಇದ್ದೀನಿ ಅಂತ ಯಾವಾಗಲೂ ಒಂದ್ಸಲಿ ನನಗೆಲ್ಲ ಸಮಯ ಸಿಕ್ಕರೆ, ಕಾಗದ ತಗೊಳಕ್ಕೆ ದುಡ್ಡಿದ್ರೆ ತೊಗೊಂಡು ಬರಿತಾ ಇದ್ದೆ. ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಯಾವುದು ಕಮ್ಯುನಿಕೇಷನ್ ಗ್ಯಾಪ್ ತುಂಬ ಇಲ್ಲ. ಓಕೆ ಸರ್, ಈ ಟೈಮಲ್ಲಿ ಅಂದರೆ ಏನು ಸ್ಟ್ರಗಲಿಂಗ್ ಏನು ಟೈಮ್ ಇತ್ತಲ್ಲ, ನೆನೆಸ್ಕೋಬೇಕು ಅಂತ ಅಂದರೆ ಯಾವುದಾದ್ರೂ ಇನ್ಸಿಡೆಂಟ್ ಇದೆಯಾ? ತುಂಬ ಬೇಜಾರಾಗಿರೋ ಇನ್ಸಿಡೆಂಟು? ಏನಕ್ಕಂದರೆ ಬೆಳೆಯೋ ಟೈಮಲ್ಲಿ ಎನ್ಕರೇಜ್ಮೆಂಟ್ಗಿಂತ ಅವಮಾನಗಳು ಜಾಸ್ತಿ ಆಗುತ್ತೆ. ಆ ಥರದ್ದು ಯಾವುದಾದ್ರೂ ಇನ್ಸಿಡೆಂಟ್ ಇದೆಯಾ? ಈಗ ಬಡತನಕ್ಕೆ ಹಸು ಜಾಸ್ತಿ ಅಂತಾರೆ. ಹೌದು ಹೌದು. ಶ್ರೀಮಂತಿಕೆಲಿ ಊಟ ಮಾಡಲ್ಲ ಅವನು,
ಏನ್ ಕೊಡ್ರೆ ಬೇಡ ಬೇಡ ಡಯಟ್ ಅಂತ ನೀನು ಏನೋ ಕತೆ ಹೇಳ್ತಾನೆ. ಹೌದು ಬಟ್ ಅಂದಲ್ಲಿ ಹಸು ಜಾಸ್ತಿ ಅಂತಾರೆ. ಯಾವಾಗ ನಿಮ್ಮಲ್ಲಿ ಯಾವ್ದು ಇಲ್ವೋ ಅದ್ರ ಕೊರತೆ ಭಾಳ ಕಾಣ್ತಿರುತ್ತೆ. ಹೌದು. ಆಗ ನನಗೆ ತುಂಬ ಹಸು, ನನಗೆ ಭಾಳಷ್ಟು ತಿನ್ನಬೇಕು ಅನ್ನೋ ಆಸೆ. ನಾನು ಈ ಸೆಟ್ಟಲ್ಲಿ ಗಿಟ್ಟಲ್ಲಿ ಹೋದಾಗ ನಮ್ಮ ಸಿನಿಮಾದಲ್ಲಿ ಅವತ್ತಿಂದನೂ ಇವತ್ತಿನವರೆಗೂ ಇಡ್ಲಿ ವಡೆ ಅನ್ನೋದೊಂದು ಕನ್ಫರ್ಮ್. ಅದು ಪರ್ಮನೆಂಟ್ ತಿಂಡಿ. ಅದು ಇಡ್ಲಿ ವಡೆ ಮೈಗೆ ಹತ್ತಿದಪ್ಪ ಚೆನ್ನಾಗಿ ಅವನಿಗೆ, ಯಾಕಪ್ಪ ಇಡ್ಲಿ ವಡೆ ಹತ್ತಿಲ್ವ ಮೈಗೆ ಅಂತ ಒಂದು ಮಾತಿದೆ. ನನಗೆ ಅವಾಗ ತಿನ್ನೋದಕ್ಕೆ ಅಂತ ಪ್ಲೇಟ್ನ ಇನ್ನೊಂದ್ಸಲಿ ಹಿಡಿದ್ರೆ ಅಲ್ಲಿ ನಮಗೆ ತುಂಬ ಇನ್ಸಲ್ಟ್ ಆಗೋದು. ಇನ್ಸಲ್ಟ್ ಮಾಡಿದ್ದಾರೆ, ಏನು ತಿನ್ನಕ್ಕೆ ಬಂದ್ಬಿಡ್ತೀರಾ ನೀವೆಲ್ಲ ಅಂತ ಭಾಳ ಕೆಟ್ಟದಾಗಿ ನಡೆಸ್ಕೊಂಡಿದ್ದೀನೂ ಉಂಟು. ಆಗ ಎಲ್ಲರ ಮುಂದೆ ನಿಮ್ಗೆ ಹರ್ಟ್ ಆದಾಗ ಅದು ತಿನ್ನೋ ವಿಚಾರದಲ್ಲಿ ಅದು ಭಾಳ, ಇನ್ನು ಬೇರೆ ವಿಚಾರದಲ್ಲಿ ಓಕೆ, ನಿಮ್ಗೆ ಏನೋ ದಿನೋ ನೀವು ಡೈಲಾಗ್ ಸಪ್ಪಿಳಿ ತಲೆ ಮೇಲೆ ನೋಡಿದ್ರೆ ಪರವಾಗಿಲ್ಲ, ಅಯ್ಯೋ ನನಗೆ ಆ್ಯಕ್ಟಿಂಗ್ ಬರಲಿಲ್ಲ ಅಂತ ಹೇಳ್ಬೋದು. ತಿನ್ನೋ ವಿಚಾರದಲ್ಲಿ ಯಾರಿಗೂ ಅವಮಾನ ಮಾಡಬಾರ್ದು. ಕುತ್ಕೊಳ್ಳೋ ಚೇರ್ನ ಕಿತ್ಕೊಳ್ಳೋದು, ತಿನ್ನೋ ಅನ್ನ ಕಿತ್ಕೊಳ್ಳೋದು, ಇವೆಲ್ಲ ಭಾಳ ದೊಡ್ಡ ಅವಮಾನ. ಅದು ನಾನು ನನ್ನ ಈಗಿನ ನನ್ನ ಬೇಕಾದ್ರೆ ನನ್ನ ಈ ಪ್ರೋಗ್ರಾಮ್ ನೋಡ್ತಿರೋ ಯಾರೇ ಆಗಲಿ, ನನ್ನ ಜೊತೆ ನಾನು ಯಾರೇ ಆಗಿರೋ ಕರೆದು ಪಕ್ಕದಲ್ಲಿ ಕೂತ್ಕೋತೀನಿ. ಈ ಒಂದು ಸೆಲ್ಫಿ ತೊಗೊಳಕ್ಕೆ ಬಂದರೂ ಕೂಡ ಬಾಮ ಕೂತ್ಕೊ, ಸಾರ್ ಬಾ ಗುರುವೆ ನೀನು ಕೂತ್ಕೋ, ನೀನು ಥರ ತೊಗೊಳ್ಳಿದ್ರೆ ನಾನು ಇಷ್ಟು ಕಷ್ಟಪಟ್ಟಿದ್ದು ಅಂತೀನಿ. ನಾನು ಕೂತ್ಕೊಂಡೆ ತೆಗೆಸ್ಕೊಳ್ಳೋದು. ಆಮೇಲೆ ಊಟ ತಿಂಡಿ ಯಾರೇ ಇರಲಿ ನನ್ನ ಪಕ್ಕ ಕೂತ್ಕೊಂಡು ಊಟ ಮಾಡಿಸ್ತೀನಿ. ಬಿಕಾಸ್ ಇದಕ್ಕೋಸ್ಕರನೇ ನನ್ನ ಪಕ್ಕದಲ್ಲಿ ನಾನೇನು ತಿಂತೀನೋ ಅದನ್ನೇ ಮಾಡಿಸ್ತೀನಿ. ಅವ್ರನ್ನ ಅಟ್లా ಸೈಡಿಗೆ ಕಳಿಸಿ ನಾನು ನೆವರ್ ಈ ದೇವ್ರದ್ದು ನಾನು ಇವತ್ತರೆಗೂ ಮಾಡಿಲ್ಲ, ಮುಂದೂ ಮಾಡಲ್ಲ. ಯಾಕೆಂದರೆ ಅದೇ ಯಾರು ತಿನ್ನಕ್ಕೆ ಬರಲ್ಲ, ಪ್ರೀತಿ ವಿಶ್ವಾಸಕ್ಕೆ ಬಂದಿರ್ತಾರೆ, ಅಲ್ಲಿ ಪಾರ್ಶಿಯಾಲಿಟಿ ಮಾಡಬಾರ್ದು. ಈ ಥರದ್ದು ನಡೆದಾಗ ಭಾಳಷ್ಟು ಕಣ್ಣೀರು ಹಾಕ್ಕೊಂಡು ಹಾಗಂತ ಬಿಟ್ಟೋಗಿಲ್ಲ, ತಿಂದಿದ್ದೀನಿ. ಇನ್ನಾರು ತಿಂದು ಬಿಟ್ಟೋಗ್ಬಿಡ್ತಾರಲ್ಲ, ನಾನು ಬಿಟ್ಟಿಲ್ಲ, ತಿಂದಿದ್ದೀನಿ. ಯಾಕಂದ್ರೆ ನನಗೆ ಹೆಜ್ಜೆ ಹಾಕ್ಲಿಕ್ಕೆ ಶಕ್ತಿ ಬೇಕಲ್ಲ, ಅದು ಇತ್ತು ನನಗೆ. ಈಗ ನಡ್ಕೊಂಡು ಹೋಗಿ ಶಕ್ತಿ ಬೇಕಲ್ಲ. ಎಷ್ಟೋ ಸರಿ ಊಟ ಮಾಡಬೇಕು ಅಂತಲೇ 8-10 ಕಿಲೋಮೀಟರ್ ನಡ್ಕೊಂಡು ಸೆಟ್ಗೆ ಹೋಗ್ತಾ ಇದ್ದೆ. ಯಾರು ನೀವು ಪರಿಚಯ ಇದ್ರಿ ಅನ್ಕೊಳ್ಳಿ, ಎಕ್ಸಾಂಪಲ್ ನೀವು ಆ ಸೆಟ್ಟಲ್ಲಿ ಕೆಲಸ ಮಾಡ್ತಾ ಇದ್ರಿ ಅನ್ಕೊಳ್ಳಿ, ನಿಮ್ಮನ್ನು ಮೀಟ್ ಮಾಡಿದೆ ಅನ್ನೋ ನೆಪದಲ್ಲಿ ಲಂಚ್ ಬ್ರೇಕಿಗೆ ಹೋದ್ರೆ ನೀವೇನು ಮಾಡ್ತೀರಿ, ಬಾಬು ಊಟ ಕರೀತೀರ, ಆಯ್ತಾ? ಹಾಗೆ ಆ ಥರ 8 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೀನಿ. ಹೋಸ್ಟೊತ್ತಿಗೆ ನನಗೆ ಹಸಿದು ಹುಲಿ ಆಗಿರ್ತಿದ್ದೆ, ಆಯ್ತಾ? ಅಲ್ಲಿ ಹೋದ್ಮೇಲೆ ಲಂಚ್ ಬ್ರೇಕಲ್ಲಿ ನೀವೇನು ಮಾಡಿದ್ರಿ, ವಾಟ ಬಿಜಿತ್ ಊಟ ಆಯ್ತಾ ಅಂತ ಕೇಳ್ತಾ ಇದ್ರಿ. ನಾನು ಆಯ್ತು ಅಂತ ಇದ್ದೆ. ಸ್ವಾಭಿಮಾನ ಇಲ್ಲ ಅಂತಂದ್ರೆ ಏನರ್ಥ ಅನ್ಬೋದಿತ್ತು, ಬಟ್ ಅಂತಿಲ್ಲ. ಅದೊಂದು ಸ್ವಾಭಿಮಾನ, ಒಂದು ಗುಣ ನನಗೆ. ಆಯ್ತಮ್ಮ ಅಂತಿದ್ದೆ. ಸರಿ ಓಕೆ, ಇರೋ ನಿಮಿಷ ಬಂದ್ಬಿಡ್ತೀನಿ, ಊಟ ಮಾಡ್ಕೊಂಡು ಮಾತಾಡೋಣ. ಅವರಲ್ಲಿ ಊಟ ಮಾಡ್ತಾ ಇದ್ರೆ ನಾನು ಕೂತಿರ್ತಿದ್ದೆ, ಆಯ್ತಾ? ಬಂದಮೇಲೆ ಆಯಿತು, ನೆಕ್ಸ್ಟ್ ಶೆಡ್ಯೂಲ್ 13 ಸ್ಟಾರ್ಟ್ ಆಗುತ್ತೆ, ಬಂದು ಮೀಟ್ ಮಾಡು, ನಾನು ಪಾತ್ರ ಇದ್ದರೆ ಹೇಳ್ತೀನಿ. ಸರಿ ಬಲ್ಲ ಸರ್, ನಡ್ಕೊಂಡು ವಾಪಸ್ ಹೋಗೋದು. ಸುಮ್ಮನೆ ಅಲ್ಲ ಇದ್ದಿದ್ರೆ ಬೆಸ್ಟ್ ಇತ್ತು. ಅಂದರೆ ಈ ಸ್ಟ್ರಗ್ಲಿಂಗ್ ಯಾಕೆ ಹೇಳ್ತೀನಿ ಅಂದರೆ, ಹಸಿವು ಭಾಳ ಕೆಲಸ ಮಾಡುತ್ತೆ. ಹಸಿವೆ ನೀವು ನೋಡಿ, ನಿಮ್ಮ ₹1,00,00,000 ಹಣ ಇರಲಿ, 2 ಹೊತ್ತು ಊಟ ಸಿಕ್ಕಿದ್ರೆ ಒದ್ದಾಡ್ಬಿಡ್ತಾನೆ. ಹೌದು. ಈ ಹಸಿವಿಗೋಸ್ಕರನೇ ಮುಂದಾಲೋಚನೆ, ಹಸಿವಿಗೋಸ್ಕರನೇ ಭಾಳ ಆಲೋಚನೆ. ಅಂದರೆ ನಾವು 1000 ವರ್ಷ ಇರ್ತೀವಿ ಅಷ್ಟು ಯೋಚನೆ ಮಾಡಿ ಇಟ್ಕೊಳ್ಳದೆ ಈ ಹಸಿವಿಗೋಸ್ಕರ. ಈ ಹಸಿವೇ ಇಲ್ಲ ಅಂದರೆ ಯಾವ ಸಂಪಾದನೆ ಇರ್ತಿರ್ಲಿಲ್ಲ. ಹೌದು, ಯಾವ ಎಕ್ಸ್ಪೆಕ್ಟೇಷನ್ಸು ಇರ್ತಿರ್ಲಿಲ್ಲ ಅವಾಗ. ಹೌದು. ಹಾಗೆ ಹಸಿವು ಭಾಳ ದೊಡ್ಡ ಪಾತ್ರ ವಹಿಸ್ತದೆ ಜೀವನದಲ್ಲಿ. ಆ ಥರದ ದಿನಗಳು ಉಂಟು. ಆಮೇಲೆ ಆ್ಯಕ್ಟಿಂಗ್ ವೈಸ್ ಬಂದಾಗ ನಾನೊಂದು ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದೆ. ನಾನು ಆ ಟೈಮಲ್ಲಿ ಒಂದು ಆಸೆಗಳು 100 ಅಂತ ಒಂದು ಸೀರಿಯಲ್, ಅವಾಗ ದೂರದರ್ಶನ ಬರ್ತಾಯಿತ್ತು. ಅದಕ್ಕೆ ನಾನು ಮಾಡಲಿಕ್ಕೆ ಅಂತ ಹೋದಾಗ ಆ ಡೈರೆಕ್ಟ್ರಿಗೆ ನಾನು ಅವ್ರ ಎಕ್ಸ್ಪೆಕ್ಟೇಷನ್ಗೆ ನಾನು ಆ್ಯಕ್ಟ್ ಮಾಡಿದೆ. ಸುಮಾರು ಟೇಕ್ಸ್ ತೊಗೊಂಡು ಅವರು ಪಾಪ ಸಿಟ್ಟು ಮಾಡಿಕೊಂಡು ಸಿಕ್ಕಾಪಟ್ಟೆ ಬೈದ್ಬಿಟ್ರು ನಾನು. ನೀನೊಬ್ಬ ಆ್ಯಕ್ಟರ್, ಇವೆಲ್ಲ ಆ್ಯಕ್ಟರ್ಗೆ ಯಾಕೆ ಬರ್ತೀರಾ ನೀವು, ಆ್ಯಕ್ಟಿಂಗ್ ಮಾಡೋದೆಲ್ಲ ಬರಲ್ಲ, ಏನಿಲ್ಲ ನಿಮಗೆ, ನಮ್ಮ ತಲೆ ತಿಂತೀರಾ ಗಡ ಅಂತ ಎಲ್ಲ ಬೈದ್ಬಿಟ್ಟಿದ್ರು. ಹಾಗೂ ನಾನು ಬಂದು ಕಣ್ಣಾಗಿ ನೀರು ಹಾಕಿದ್ದು ಉಂಟು. ಬಟ್ ಕೊನೆಗೆ ಏನೋ ಕಾಂಪ್ರಮೈಸ್ ಆಗಿ ಅವತ್ತಿನ ದಿನಕ್ಕೆ ನನ್ನ ಪಾತ್ರ ಮುಗಿಸಿ ಕಳಿಸಿದ್ರು. ರಾತ್ರಿ ಬಂದು ತುಂಬ ಅಳ್ತಾ ದಿನಗಳಲ್ಲಿ ನನಗೆ ಒಬ್ಬ ಆರ್ಟಿಸ್ಟ್ ಸಿಹಿ ಕಹಿ ಗೀತಾ ಅಂತ ಇದ್ದಾರೆ, ಅವರು ಬಂದು ಸಮಾಧಾನ ಮಾಡಿದರು. ಆರ್ಟಿಸ್ಟ್ ಅವರು ಸ್ವಲ್ಪ ಆ ಟೈಮಲ್ಲಿ ಬಿಸಿ, ಅವರು ಹೆಸರು ಮಾಡಿದರು. ಆಮೇಲೆ ಸಿಕ್ಕಾಗ ಹೇಳ್ತಾ ಇರ್ತೀನಿ, ಈಗೆಲ್ಲ ಮೀಟ್ ಆದಾಗ ಹೇಳ್ತಾ ಇರ್ತೀನಿ. ಅಂದರೆ ಅವ್ರಿಗೆ ಅವಾಗ ಒಬ್ಬ ವ್ಯಕ್ತಿ ಹ್ಯುಮ್ಯಾನಿಟಿಯಿಂದ ಹೇಳಿರ್ಬೋದು ಅವರು. ನಾನು ಆ್ಯಕ್ಟರ್ ಆಗ್ತೀನಿ, ಜನ ಮೆಚ್ಚೋ ನಟ ಆಗ್ತೀನಿ ಅಂತ ಅವ್ರಿಗೂ ಅನಿಸಿಲ್ದೇ ಇರ್ಬೋದು, ಇಲ್ಲ ಅನಿಸಿರ್ಬೋದು. ಅದು ಹ್ಯುಮ್ಯಾನಿಟಿ. ಎದುರುಗಡೆ ಒಬ್ಬ ವ್ಯಕ್ತಿ ಅಳ್ತಾ ಇದ್ದಾನೆ ಅಂದಾಗ ಸಮಾಧಾನ ಮಾಡಬೇಕು ಅನ್ನೋ ಒಂದು ಗುಣದಿಂದ ಬಂದು ನನಗೆ ಸಮಾಧಾನ ಮಾಡಿದ್ರು. ಆಗುತ್ತೆ ಬಿ ಕೂಲ್. ಹೌದು, ಅದು ಆಕ್ಚುಲಿ ದೊಡ್ಡ ವಿಷಯ ಸರ್, ದೊಡ್ಡ ವಿಷಯನೇ. ಹೌದು, ಬಂದು ಒಬ್ರಿಗೆ ಸಮಾಧಾನ ಮಾಡ್ತಾರೆ. ಅದನ್ನ ಎರಡೂ ನೆನೆಸ್ಕೋಬೇಕು ನೋಡಿ. ಹರ್ಟು ನೆನೆಸ್ಕೊತೀನಿ, ಸಮಾಧಾನ ನೆನೆಸ್ಕೊತೀನಿ. ನನ್ನ ಮೊನ್ನೆ ಒಂದು ದೊಡ್ಡ ವೇದಿಕೆ ಮೇಲೆ ಕೂಡ ಅವ್ರ ಹೆಸರು ಹೇಳಿದೆ. ಯಾಕಂದ್ರೆ ಬಿಕಾಸ್ ನಮಗೆ ಕಷ್ಟದಲ್ಲಿ ಆದವ್ರನ್ನ, ಬೇಜಾರಾದಾಗ ಬೆನ್ನು ಸೌದವ್ರನ್ನ ನಾವು ಜ್ಞಾಪಿಸ್ಕೋಬೇಕು. ಹಾಗಾಗಿ ಆವತ್ತು ಬಂದೆ ನಾನು. ಆಮೇಲೆ ಮತ್ತೆ ಅದು ಭಗವಂತ ಬೇರೆ ಥರ ಚೇಂಜಸ್ ಮಾಡಿ, ಅದೇ ಯಾರು ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ಹೇಳಿದವ್ರ ಮುಂದೆ ನಾನು ಆ್ಯಕ್ಟರಾಗಿ ಪ್ರೂವ್ ಆಯಿತು. ಮುಂದಿನ ದಿನದಲ್ಲಿ ಅದನ್ನು ಕಣ್ಣಲ್ಲಿ ಅವರು ನೋಡಿದರು, ಆಯಿತಾ? ಅದಾದಮೇಲೆ ಒಂದು ಸಿನಿಮಾ ಶೂಟಿಂಗಲ್ಲಿ
ಒಬ್ಬ ದೊಡ್ಡ ಆರ್ಟಿಸ್ಟ್ ಪಕ್ಕದಲ್ಲಿ ನಾನು ಏನೋ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಂತೇಳಿ ಆ ಡ್ಯಾನ್ಸ್ ಅಸಿಸ್ಟೆಂಟ್ ಬಂದು ನನಗೆ ಎದೆ ಗೊದ್ದು ಹೊರಗೆ ಹಾಕಿರು. ನಾನು ಹೊರಗಡೆ ಹೋಗಲಿಲ್ಲ. ಒಂದು 200-300 ಜನ ಸೆಟ್ಟಲ್ಲಿ ನಾನು ಡ್ಯಾನ್ಸ್ ಮಾಡಿ ಸುಮ್ಮನೆ ನಿಂತು ಪಕ್ಕದಲ್ಲಿ ಕುಣಿತಾ ಇದ್ದೆ. ಅದನ್ನೊಬ್ಬ ರೈಟ್ರು ನೋಡಿದರು. ರಾತ್ರಿ ಕಪಾಲಿ ಥಿಯೇಟರ್ ಎದುರುಗಡೆ ಒಂದು ಕಪಾಲಿ ಬಾರ್ ಅಂತ ಇದೆ. ರಾತ್ರಿ 10:30-10:45 ಗಂಟೆಲಿ ಆ ಪೋಸ್ಟ್ ನೋಡ್ತಾ ನಿಂತ್ಕೊಂಡಿದ್ದೆ ನಾನು. ಅವ್ರು ಚೆನ್ನಾಗಿ ಡ್ರಿಂಕ್ಸ್ ಮಾಡಿಕೊಂಡು ಬಂದು ಗಟ್ಟಿಗೆ ಹತ್ಬಿಟ್ರು ನಾನು ಹಿಡ್ಕೊಂಡು. ಏನಪ್ಪ ನೀನು ದೊಡ್ಡ ಮನುಷ್ಯ ನೀನು, ಅಷ್ಟಾದರೂ ಕೂಡ ನೀನು ಸೆಟ್ಟಲ್ಲಿ ಇದೆಯಲ್ಲ, ಇನ್ನೊಬ್ಬ ಆಗಿದ್ದರೆ ಹೋಗ್ಬಿಡ್ತಾ ಇದ್ದ, ಏನೇ ನಿನ್ನ ತಾಳ್ಮೆ ಅಂದರೆ. ತಾಳ್ಮೆ ಅಲ್ಲ ಸರ್, ನನ್ನ ಗುರಿ ಸರ್, ನನ್ನ ಫೋಕಸ್ ಸರ್. ನಾನು ಆ ಗುರಿಗಷ್ಟೇ ಕಾಣ್ತಾ ಇತ್ತು, ನನಗೇನು ಕಾಣ್ತಾ ಇರಲಿಲ್ಲ. ಒಂದು ಗುರಿ ಇಟ್ಕೊಂಡು ಹೊರಟ್ವಿ ಅಂದರೆ ಏನೂ ಕಾಣಿಸ್ಕೋಬಾರ್ದು, ಏನೂ ಕೇಳಿಸ್ಕೋಬಾರ್ದು, ಫೋಕಸ್ ಅಷ್ಟೇ ಇರಬೇಕು. ಅರ್ಜುನನಿಗೆ ಗಿಣಿಯ ಕಣ್ಣಷ್ಟೇ ಕಂಡಿದ್ದು, ಕೊಂಬೆ ಕಾಣಲಿಲ್ಲ, ಎಲೆ ಕಾಣಲಿಲ್ಲ, ಗಿಣಿ ಕಾಣಲಿಲ್ಲ. ಗಿಣಿ ಕಣ್ಣು ಮಾತ್ರ ಕಾಣ್ತಾಯಿತ್ತು, ಇನ್ನೇನು ಕಾಣ್ತಿಲ್ಲ. ಹಾಗಾಗಿ ಅರ್ಜುನ ಹೊಡೆದಿದ್ದು. ನಮ್ಮ ಫೋಕಸ್ಸು ಆಗಿರಬೇಕು. ಸರ್, ನಿಮಗೆ ಇಷ್ಟೆಲ್ಲ ಕಷ್ಟಪಡಬೇಕಾದ್ರೆ ಒಂದ್ಸಲನಾದರೂ ಅನ್ನಿಸ್ತಾ ನನಗೂ ಬ್ಯಾಕ್ಗ್ರೌಂಡ್ ಇರಬೇಕಿತ್ತು, ಬ್ಯಾಕ್ಗ್ರೌಂಡ್ ಇದ್ದರೆ ಈಸಿ ಆಗ್ತಿತ್ತು ಅಂತ ಏನಾದರೂ ಅನಿಸಿದುಂಟಾ? ಸಿಂಪಲ್. ಅಟ್ಲೀಸ್ಟ್ ಒಂದು ಮನೆ, ನಮ್ಮದೇ ದುರ್ಗದಲ್ಲಿರೋ ಮನೆ ಬ್ಯಾಂಗ್ಳೂರ್ ಇದ್ರೆ ಬೆಸ್ಟ್ ಇತ್ತು. ಯಾಕಂದ್ರೆ ಅಟ್ಲೀಸ್ಟ್ ಮನೆಗೆ ಹೋಗಿ ಮಲಗ್ಬೋದಲ್ಲ ರಾತ್ರಿ, ಹೌದು, ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಬರ್ಬೋದಲ್ಲ. ಯಾಕಂದ್ರೆ ಬೇರೆ ಎಲ್ಲರೂ ಬರ್ತಾ ಇದ್ರಲ್ಲ, ನ್ಯಾಚುರಲ್ ಕಣ್ಣಿಗೆ ಕಾಣಿಸಿ ಅನಿಸುತ್ತೆ. ಹೌದು, ನೀವು ಲೂನಾದಲ್ಲಿ ಬರ್ತಿದ್ದಾಗ ಅಟ್ಲೀಸ್ಟ್ ನನಗೆ ಬಸ್ಸಲ್ಲಾರು ಬರೋಕ್ಕಾರು ಒಂಚೂರು ದುಡ್ಡಿದ್ರೆ ಚೆನ್ನಾಗಿರುತ್ತಲ್ವಾ ಅನ್ಸುತ್ತೆ. ಯಾಕೆ ನಡ್ಕೊಂಡ್ ಬರ್ತಾ ಇರ್ತೀನಿ. ಹೌದು, ಲೂನಾ ಸಿಗದಿದ್ರು ಕೂಡ ಅವೆಲ್ಲ ಲೂನಾಗಳಾಗ ಆ ಥರ ಅನ್ಸಿರ್ಬೋದು, ಉಂಟು. ಅದೇ ಇಷ್ಟೆಲ್ಲ ಆಗೋ ಟೈಮಲ್ಲಿ ಯಾಕಪ್ಪ ಚೂಸ್ ಮಾಡ್ಕೊಂಡೆ ಈ ದಾರಿ ಅನ್ಸಿರುತ್ತೆ. ಅಲ್ಲ, ಅನ್ಸಿರುತ್ತೆ. ಯಾಕೆ ಅನ್ಸಿಲ್ಲ ಅಂತ ಹೇಳ್ತಿಲ್ಲ, ಅನ್ಸಿದೆ. ಯಾಕೆ ಅನ್ಸಿದ್ದಕ್ಕೇನೆ ನಾನು ಸ್ವಲ್ಪ ಎಲ್ಲ ಮುಂದೆ ಹೋಗ್ತದೆ ಡಿಬೇಟ್ ಆದೆ ನಾನು. ಏನಕ್ಕೆ ನಾನು ಮಿಲಿಟ್ರಿಗೆ ಸೇರಿಕೊಂಡೆ. ಓಕೆ. ಯಾಕೆ ಅಂದರೆ ನನಗೂ ಏನಾದರೂ ಒಂದು ಫ್ಯೂಚರ್ಗೆ ಅಕಸ್ಮಾತ್ ನಾನು ಸಿನಿಮಾ ಆ್ಯಕ್ಟರ್ ಆಗದೇ ಇದ್ದ ಪಕ್ಷದಲ್ಲಿ ಒಂದು 40 ವರ್ಷ ಆದರೆ ಏನಾದ್ರು ಬೇಕಲ್ಲ. ಆಗ 15 ವರ್ಷ ಮಿಲಿಟರಿ ಕೆಲಸ ಮಾಡಿ ಬಂದರೆ ಒಂದು ಕೆಲಸ ಕೊಡ್ತಾರೆ, ಗವರ್ಮೆಂಟ್ ಕೆಲಸ, ಏನೋ ಒಂದು ಸೈಟ್ ಕೊಡ್ತಾರೆ. ಅದು ಇಟ್ಕೊಂಡು ಅವಾಗ ಟ್ರೈ ಮಾಡ್ಬೋದಲ್ಲ, ಒಟ್ಟು ಬಿಡ. ಅಯ್ಯೋ ರಾಮ, ಆ ಥರ ಅಂದ್ಕೊಂಡು ಮಿಲಿಟ್ರಿಗೆ ಸೇರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮಿಲಿಟ್ರಿಗೂ ಸೇರಿಕೊಂಡೆ ನಾನು. ಭಾಳ ಚೆನ್ನಾಗಿ ಬಿಡಿ, ಅವ್ರಿಗೆಲ್ಲ ಗಾಬರಿ ಆಗೋ ಮಟ್ಟಿಗೆ ನಾನು ಪಾಸ್ ಆಗ್ಬಿಟ್ಟೆ. ಯಾವುದು ಫಿಸಿಕಲ್ ಟೆಸ್ಟಲ್ಲೆಲ್ಲ 5 ರೌಂಡ್ ಓಡಬೇಕು ಇಷ್ಟು ಸೆಕೆಂಡಲ್ಲಿ ಅಂದರೆ ನಾನು ಇನ್ನು 10 ನಿಮಿಷಕ್ಕೆ ಬರಬೇಕು ಅಂತ 8 ನಿಮಿಷಕ್ಕೆ ಬಂದ್ಬಿಟ್ಟಿದ್ದೆ ಓಡಿ. ಆಮೇಲೆ ಅಷ್ಟು ದೂರ ಜಂಪ್ ಮಾಡಬೇಕು ಅಂತ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿದ್ದು ಜಾಸ್ತಿ ಹಾರ್ಬಿಟ್ಟಿದ್ದೆ. ಇದೆಲ್ಲ ಅವ್ರಿಗೆ ಭಾಳ ಖುಷಿಯಾಗಿತ್ತು. ಮೆಡಿಕಲ್ ಟೆಸ್ಟ್ ಒಳಗಡೆ ಒಂದು ಮೆಡಿಕಲ್ ಟೆಸ್ಟಲ್ಲಿ ಫೇಲ್ ಆಗಿತ್ತು ನನಗೆ ದಾವಣಗೆರೆಯಲ್ಲಿ ಮಾಡಿದಾಗ. ಯಾಕೆಂದರೆ ನನ್ನ ಕಾಲೆಲ್ಲ ಒಡೆದ್ಬಿಟ್ಟಿತ್ತು, ಎಲ್ಲ ಬ್ರೇಕ್ ಆಗಿತ್ತು. ಅದು ಮಿಲಿಟ್ರಿಲಿ ಅದು ಮೆಡಿಕಲ್ ಟೆಸ್ಟ್ ಫೇಲ್ ಆಯಿತು. ಏನು ಅಂತ ಕೇಳಿ ಅದೊಂದೇ ರೀಸನ್. ಇನ್ನೊಂದು 15-20 ದಿನ ಬಿಟ್ಟರೆ ಬ್ಯಾಂಗ್ಳೂರ್ ಮೇ ಹಾಲ್ ಇದೆ ನೋಡಿ, MG ರೋಡಲ್ಲಿ, ಅಲ್ಲಿ ಇರುತ್ತೆ ಅಟೆಂಡೆಸ್ಟ್. ಅದನ್ನೆಲ್ಲ ನೀನು ಮತ್ತೆ ಕ್ಯೂ ಮಾಡ್ಕೊಂಡು ಬಾ, ನಾವು ಮಾಡ್ತೀವಿ ಅಂದ್ರೆ. 15-20 ದಿನ ಎಷ್ಟು ಚೆನ್ನಾಗಿ ಕಾಲನ್ನ ಅವಾಗ ಡಾಕ್ಟರ್ ಹತ್ರ ಹೋದೆ, ಇಂಜೆಕ್ಷನ್ ತೊಗೊಂಡೆ, ಮುಲಾಮ್ ಹಚ್ಕೊಂಡೆ, ಅವೆಲ್ಲ ಏನಿಲ್ಲ. ಅಲ್ಲ ಹಳ್ಳಿ ಟ್ರೀಟ್ಮೆಂಟ್ ಅಂದರೆ ನೆಲಕ್ಕೆ ಉಜ್ಜೋದು, ಬಡ್ಡೆ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿದ್ರೆ ಹೋಗುತ್ತೆ ಅಂತ ಯಾರು ಹೇಳಿದ್ರು. 3 ಹೊತ್ತು ಉಜ್ಜೋದೆ, ರಾತ್ರಿ ಮಲಗಿದ್ರು ಹಿಂಗೆ ಅಂತಿರದೆ. ಆ ಥರ ಮಾಡಿ 15 ದಿನಕ್ಕೆ ಅದು ಕ್ಯೂರ್ ಮಾಡ್ಕೊಂಡು ಬಂದು ಸೆಲೆಕ್ಟ್ ಆಗಿ ಜಾಯ್ನ್ ಆಗಿದ್ದು ಉಂಟು. ಆಕ್ಚುಲಿ ಇದು ಯಾರಿಗೂ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ, ನನಗೂ ಗೊತ್ತಿರಲಿಲ್ಲ ಇದು. ಆಮೇಲೆ ಬಂದಿದ್ದು ಸೇರಿದ್ದು ಉಂಟು, ಹೊರಗೆ ಬಂದಿದ್ದು ಉಂಟು. ಅದಾದ್ಮೇಲೆ ನೀವು ಯಾವಾಗ ಸರ್ ಊರಿಗೆ ಹೋಗಿತ್ತು? ಸುಮಾರು ಒಂದು ಐ ಥಿಂಕ್ ನಾನು ಫಸ್ಟ್ ಬಂದಾದ್ಮೇಲೆ ನಮ್ಮ ಒಂದು 6-7 ತಿಂಗಳಾಗಿತ್ತು ಊರಿಗೆ ಹೋಗಿ. ನಮ್ಮ ತಂದೆಗೇನು ಮೈಲ್ ಚೆನ್ನಾಗಿಲ್ಲ ಅಂತ ಒಂದು ಸುದ್ದಿ ಬಂತು ನನಗೆ. ಆ ಟೈಮಲ್ಲಿ ಏನೋ ತುಂಬ ಫೀವರ್ ಬಂದು ತುಂಬ ದಿನ ಸಫರ್ ಆದರು ಅಂತ. ಆಗ ನಮ್ಮ ತಂದೆ ನೋಡೋಣ ಅಂತ ಅವಾಗ ವಾಪಸ್ ಹೋಗಿದ್ದೆ ನಾನು. ವಾಪಸ್ ಹೋಗಿ ಒಂದು 15-20 ದಿನ ಇದ್ದೆ ನಾನು. 15-20 ದಿನ ಇದ್ದಿದ್ದಕ್ಕೆ ಏನು ಬೆನಿಫಿಟ್ ಆಯಿತು ಅಂದರೆ ಅಲ್ಲಿ ಡ್ಯಾನ್ಸ್ ಟೀಚರ್ ಹತ್ರ ಡ್ಯಾನ್ಸ್ ಕಲಿಯಕ್ಕೆ ಹೋದೆ ನಾನು. ಹಾಂ ಸರ್, ಎಕ್ಸಾಕ್ಟ್ಲಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ಇದೆ, ಬಟ್ ಈ ಸಂಚಿಕೆನ ಮುಗಿಸುವಂಥ ಸಮಯ ಬಂದಿದೆ. ಇನ್ನು ಡ್ಯಾನ್ಸ್ ಕ್ಲಾಸಲ್ಲಿ ಯಾರನ್ನ ಮೀಟ್ ಮಾಡಿದ್ರಿ ಏನು ಅಂತೆಲ್ಲ ನೆಕ್ಸ್ಟ್ ಸಂಚಿಕೆಯಲ್ಲಿ ಮಾತಾಡೋಣ ಸರ್. ನಮಗೆ ಇಷ್ಟೊತ್ತು ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಅಭಿಜಿತ್ ಸರ್ ಅವರು ಒಬ್ಬ ಕಲಾವಿದ ಆಗಬೇಕು ಅಂತ ಎಷ್ಟೆಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡಿ ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದಾರೆ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.